ಬೆಂಗಳೂರು ಬಸ್ ಸ್ಟಾಪ್ ಒಳಗೆ ಅದೀವಿ. ಊರಿಗೆ ಹೋಗ್ಬೇಕಂತೆ ಟಾವಕ್ ಬಂದಿದ್ದೀವಿ. ಬುಕ್ ಮಾಡಿದ್ದೀವಿ ಆಲ್ರೆಡಿ. ಬುಕ್ ಮಾಡಿ ಇವಾಗ ಹೊಂಟೀವಿ. ಹೋಗ್ಬೇಕು ಇವಾಗ. ಮತ್ತೆ ಅಲ್ಲಿಗೆ ಹೋಗಿ ಏನೇನು ಅದು ಬಸ್ ಇನ್ನೂ 7ಕ್ಕೆ ಬರ್ತೈತಿ. ನಾವು ಎಷ್ಟು 5:15ಗೆ ಬಂದು ಕುಂತೀವಿ. ಬಿಜಾಪುರ ಬಸ್ ಹತ್ತಿ. ಅಂಕಲ್ ಎಲ್ಲಿಗೆ ಹೊಂಟಿರಿ ಇವಾಗ? ನಾವು ಕನ್ಯಾಕುಮಾರಿ ಕನ್ಯಾಕುಮಾರಿ ಅಲ್ರಿ, ಇವಾಗ ಹೊಂಟಿದ್ದೆ ಎಲ್ಲಿಗೆ? ಹಾ, ನಾವು ಇರುವುದು ನಿಮಗಾಗಿ. ಬಿಜಾಪುರ ಅಣ್ಣ ಒಂದು ಹಾಯ್ ಹೇಳ್ಬಿಡು. ಇವಾಗ ಬಸ್ ಒಳಗೆ ಹೊಂಟಿವಿ. ಬಸ್ ಒಳಗೆ ಎಲ್ಲಾರು ಬಂದು ಕುಂತಾರ. ನಮ್ದು ಬಂದ 9-8. ಹಾಯ್ ಮಾಡ್ರು. ಹಾಯ್ ಮಾಡಿದ್ರೆ ಇವರು ಮುಚ್ಚಿಟ್ಕೊಳತ್ತ. ಇವಳು ಎಲ್ಲಿ? ಫುಲ್ ಜೋಶ್ ಒಳಗದಾರ ಅವ್ರವ್ರ. ಏನೋ ಒಂಥರ ಸಾಂಗ್ ಎಲ್ಲ ಹಾಡಕತ್ತಾರ. ಇವರ ಮೊದ್ಲ ಬಂದು ಕುಂತಾನ ತುಳ್ಯಾಕ ತೋರ್ಸ್ಕೊಂಡ. ಈಗ ಶರ್ಟ್ ಇಲ್ಲೊಂದು ಆರಿ ಹಾಕಣ. ಎಲ್ಲಾರು ಅದು ಕರ್ಟನ್ಗೆ ಸೇಫ್ಟಿಗೆ ಇಟ್ರ ಇವ್ ಅದನ್ನ ಬಟ್ಟೆ ಹಾಕೋ ಗಳ ಮಾಡ್ಕೊಂಡ್ಬಿಟ್ಟಾನ. ಕಡೆಯವ್ರು ಯಾರು ಇಲ್ಲ. ಜೋಶ್ ಒಳಗದ್ರಿ ಅಂಕಲ್. ನಾವಿರ್ಬೋದು ಹೀಗೆ. ಏನಿಲ್ಲ ಅಂಕಲ್. ಯೂಟ್ಯೂಬ್ ಚಾನಲ್ ಇದೆ ಅಣ್ಣ ನಮ್ದು. ನಿಡೋನಿ ಕಪಲ್ ಲಾಗ್ಸ್. ನಿಡೋನಿ ಕಪಲ್ ಲಾಗ್ಸ್. ಬೆಂಗಳೂರು ಟು ಬಿಜಾಪುರ. ಗುಣಗಳು ನಿನ್ನಲ ಹಡಗಿ ಪ್ರಣಯ ಮಾಡುತ್ತದೆ. ಮಾಡ್ಲಾ ಹೇಳ್ರಿ ಒಂದು ಸಾಂಗ್. ಇದು ಯಾರು ನಮಗಾಗಿ ಬಂದ ವ್ಯಥೆಯು, ಅರಿಯೇನು ಬೇಡಲಿಲ್ಲ, ಸಿರಿಯೇನು ಕಾಣಲಿಲ್ಲ. ಇದು ಬಡತನದ ಬಾಳು, ಇದು ಸಿರಿತನದ ಗೋಳು. ಎಲ್ಲೇ ದಿನ ಹೋಗ್ತೀರಿ ನೀವು? ಹೋಗುದು ಬರ್ದು ಮಾಡ್ತೀನಿ. ಎಲ್ಲಿ ನಿಮ್ದು ಪ್ರಾಪರ್ ಯಾವ್ದ್ರಿ? ಬಿಜಾಪುರ, ಬೆಂಗಳೂರು. ನಮ್ದು ದಾವಣಗೆರೆ. ದಾವಣಗೆರೆ ರೀ. ಎಷ್ಟು ವರ್ಷ ಆಯ್ತು ರೀ ನೀವು ಮಾಡಕತ್ತಿದ್ದು? ಹೌದ್ರಿ. ಲೈಫೇ ಚೇಂಜ್ ಆಗಿಲ್ಲ. ಹಿಂಗೆ ಇರ್ಲಿ ಯಾರು ಇಲ್ಲ ಇದ್ರೊಳಗಾರ ಎಂಜಾಯ್ ಮಾಡ್ತಿರ್ಲ ಸಾಕು. ಬಿಡುವುದೊಂದು ಬಿಟ್ಟು ನಮ್ಮ ಶಿವ ಕಾಣದಂತೆ ಮಾಯವಾದನೋ, ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ, ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಇವತ್ತು ಒಂದ ಮಾಡಬಾರ್ದು ತಮ್ಮ, ಬರಕ್ಕೆ ಬಿಡು. ನಾವಿರೋದು ಹಾಗೆ. ನಿಮ್ಮೂರು ಯಾವ್ದನ್ನ? ಹೌದಾ? ಪಪ್ಪಿ ನನ್ನೊಂದ್ಸೂರು ಸೇರಿಸಿ ಬಿಡ್ರಮ್ಮ. ಬರ್ತೀನಿ ಅಲ್ಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರ್ತೀರಾ? ಅಣ್ಣ ಯೂಟ್ಯೂಬ್ ಚಾನಲ್ ಐತೆ. ನಾನು ಯೂಟ್ಯೂಬ್ ಚಾನಲ್ ತೆಗೆದು ನೋಡಕತ್ತಿದ್ರು ವಿಡಿಯೋ ಎಲ್ಲ. ವಿಡಿಯೋ ನೋಡ್ತಾರೆ. ನಾನು ಮೊದಲು ಕೂತ್ಕೊಂಡು ನೋಡಕ್ಕೆ ನಂಗೊಂಥರ ಅನ್ಸತ್ತೈತೆ. ಅಂದ್ರೆ ಹೋಗ್ರಿ ಹೋಗ್ರಿ, ಹುಡುಗ ಸರಿಲ್ಲ. ಬೆಂಗಳೂರು ಬಿಜಾಪುರ ಮಟ್ಟ ಕೆಳಗೆ ನೋಡು. ಸರಿ, ರಬ್ಬರ್ ಬೆಂಡ್ ಕೊಡ್ತೀನಿ. ಇದರ ಕೆಲಸ ಮಾಡಿ, ಡ್ರೈವರ್ ಕೆಲಸ ಮಾಡಿ ಏನು ಉದ್ದಾರ ಆಗಕ್ಕಾಗಲ್ಲವ. ಹೆಣ್ಣು ಮಕ್ಕಳು ಅಂತಾಗೆ, ಹೆಣ್ಮಕ್ಳು ಅಂತಾಗೆ, ಗಂಡು ಮಕ್ಳು ಅಂತಾಗೆ ಹೇಳ್ಬಾರ್ದು. ಬಹಳ ಬೇಜಾರಾಗತ್ತೆ. ಮಕ್ಕಳೆಲ್ಲ ಅಪ್ಪಾಜಿ ಊರಿಗೆ ಬಾ ಅಂದ್ ಕೂಡ್ಲೆ ತುಂಬಾ ನೋವಾಗತ್ತೆ. ಹೇಳ್ಬಾರ್ದ ಪರಿಸ್ಥಿತಿ. ಆದ್ರೆ ಕೆಲಸ ಕಲ್ತಿದೀವಿ, ಬಿಡೋದು ಕರ್ಮ. ಸರಿನಾ? ಮಾಡ್ಲೇಬೇಕು, ಇಲ್ಲಾಂದ್ರೆ ಹೊಟ್ಟೆಪಾಡು ನಡೆಯಲ್ಲ. ಹೊಟ್ಟೆಪಾಡು ಏನ್ ಮಾಡ್ತೇವ, ಹಂಗೈತೆ ಈ ಡಿಪೆಂಡ್ಮೆಂಟೇ ಬಹಳ ಇದು. ಆದ್ರೂ ಏನ್ ಮಾಡ್ತೀವಿ, ಕಲ್ತ್ಬಿಟ್ಟಿವಿ.
ಮಾಡ್ಲೇಬೇಕು, ಇಲ್ಲಾಂದ್ರೆ ಹೆಂಡತಿ ಮಕ್ಳು ಉಪವಾಸ ಇರ್ಬೇಕಾಗತ್ತೆ. ಬೇರೆ ಕೆಲ್ಸಕ್ಕೆ ಹೋಗೋದು ಗೊತ್ತಿಲ್ಲ. ಮಕ್ಳು ಎಷ್ಟು ಜನ ಅದಾರ? 4 ಜನ. 4 ಜನ ಅದಾರೆ. 4 ಜನ ಒಬ್ಬಾಕಿ. ಹೌದಾ? ಇದು ಚಲೋ ಐತ್ರಿ, ಒಬ್ಬಾಕಿ ಅಂತಿ. ಒಬ್ರೆ ಹಂಗೆ ಇರ್ಬೇಕ್ರಿ. ತಿಂಗಳ ಆನಗಟ್ಲಿ ಊರಿಗೆ ಹೋಗಲ್ಲ. ಅಪ್ಪ ನಮ್ಮ ಅಮ್ಮ ಪಾಪರ ನಮ್ಮ ಪಾಪ ಅಪ್ಪಾಜಿ ಊರಿಗೆ ಬಂದದ್ದು ಕೂಡ ನಾನು ಅದೆಲ್ಲ ನಾವು ಸುರಿ ಹೊರಿದಕ್ಕೆ ಕೈನ ಅಷ್ಟು ನೋವು ಹಾಕತ್ತೆ. ಅಪ್ಪಾಜಿ ಊರಿಗೆ ಬಂದ ಡೇನು ಟ್ರಾವೆಲ್ ಒಳಗ ಇರ್ತೀರಿ, ನೈಟು ಟ್ರಾವೆಲ್ ಒಳಗ ಇರ್ತೀರಿ? ಅಯ್ಯೋ ಹೇಳ್ಬಾರ್ದು, ಬಡತನ ಅದು ಬಾಳು. ಹಾ, ಇವಾಗ ಸ್ಟಾರ್ಟ್ ಮಾಡಿದ್ವಲ್ಲ. ನಿಮ್ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಇದ್ರೆ ನಾವು ಡೈಲಿ ಮಾಡಿ ಹಾಕ್ತೀವಿ. ಒಳ್ಳೇದು. ಒಬ್ಬರಿಗಿಂತ ಒಬ್ರು ಚೆನ್ನಾಗಾದ್ರೆ ಸಾಕವ ಪಾಪ. ಒಬ್ಬರಿಗಿಂತ ಒಬ್ರು ಚೆನ್ನಾಗಾದ್ರೆ ಸಾಕು, ಒಳ್ಳೇದು. ಅದೇ ಬೇಕಾಗಿದೆ ಮಂದಿನ. ಥ್ಯಾಂಕ್ ಯು ಅಂಕಲ್. ಸರಿ ಬಂದು ಸಾಕು ಬೆಂಗಳೂರಿಗೆ. ಅವ್ರೆ ಬೆಂಗಳೂರೇ ನಮ್ದು ಅನ್ನೋ ಲೆಕ್ಕಕ್ಕೆ ಮಾಡ್ಬಿಡ್ತಾರ. ಅವಾಗ ನನ್ನ ಮಗು ಹುಷಾರಿ ಕರ್ಕೊಂಡು ಹೋಗಪ್ಪಣ, ಅಯ್ಯೋ ಅಲ್ಲಿ ಇಳಿಸೋಣ ಅಣ್ಣ, ನನಗೆ ಗೊತ್ತಿಲ್ಲಣ್ಣ ಬೆಂಗಳೂರು, ಅಲ್ಲಿ ಇಳಿಸೋಣ ನಾವು ಹುಷಾರಿ ಬರೋಣ. ಈಗ 2 ಸರಿ ಬಂದು ಅವ್ರದೇ ಬೆಂಗಳೂರು. ಅಯ್ಯೋ ಅಲ್ಲಿ 5 ತಿಂಗಳ ಬಂದು ರೆಡಿ. ಈಗ ಬಹಳ ವಿಷಯ ಇದಾರವ ಹಿಂಗೆ ಕ್ಲೀನ್ ಆಗಿ ಸರಿ ಹೇಳ್ತಾರೆ. ಸ್ಟೋರಿ ಜನ ಬರ್ತಾರೆ, ನನ್ನ ಮಗ ಹಿಂಗ್ ಬರ್ತಾರೆ, ಹಿಂಗ್ ಕಟ್ಗೆ ಕ್ಲೀನ್ ಆಗಿ ಕಟ್ಕೊಂಡ್ಬಿಟ್ಟು ಬರ್ತಾರೆ. ಹಂಗ ಹೋಗಿಟ್ಟ ಅಂತ ಪಿಕ್ಚರ್ ಬಂದು ಬಿಚ್ಚಿಬಿಡ್ತಾರೆ. ಮನೆಗೆ ಹೋಗ್ಬೇಕಾರೆ ಕ್ಲೀನ್ ಕಟ್ಕೊಂಡ್ಬಿಡ್ತಾರೆ. ಅಯ್ಯೋ ಏನ್ ಪ್ರಪಂಚದಲ್ಲಿ ಏನೇನು ನೋಡಿಲ್ಲ ಮಗು ಪಾಪ. ನನ್ನ ಮಗಳು ಕರೆಕ್ಟ್ ಆಗಿ ಹೋಗಿ ಬಂದ್ಬಿಟ್ಲು. ಹೋಗಿ ಏನ್ ಬಂದಿಲ್ಲ. ಆಮೇಲೆ ಅಲ್ಲಿ ಬರ್ತೀನಿ, ಇಲ್ಲಿ ಬುಕ್ ಮಾಡ್ತೀನಿ, ಅಲ್ಲಿ ಬರ್ತೀನಿ, ಬರೀ ನೀವು ಹಂಗೆ ಸೀಟಲ್ಲಿ ಎಕ್ಸ್ಚೇಂಜ್ ಆಗ್ಬಿಡೋದು. ಅಯ್ಯೋ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಬೆಂಗಳೂರಿಗೆ, ಚೆನ್ನಾಗಿ ಹೋಗಿ ಬರ್ತಾಳೆ. ಒಂದ್ಸರಿ ರೋಡ್ ಜಾಮ್ ಆಗಿಬಿಟ್ರೆ ಅವಾಗ ಒಂದ್ ಬರ ಮರಿ, ಅಣ್ಣ ನನ್ ಬೆಂಗಳೂರು ನೋಡಿಲ್ಲ, ಅಣ್ಣ ನನ್ ಬೆಂಗಳೂರು ನೋಡಿಲ್ಲ. ಈಗ ಮಾತಾಡ್ಸತ್ತಪ್ಪ. ಒಂದು ಸರಿ ಬಂದು ಹೋದ್ರು ಸಾಕು ಬೆಂಗಳೂರು. ಏನ ಊರಿಗೆ ಬರ್ತೇನೆ ಬಿಜಾಪುರಕ್ಕೆ, ನೋಡೋಣ ಅಂದ. ನಡೆಯೋಣ, ನಾನು ಅಲ್ಲಿಗೆ ಬರ್ತೀನಿ ಅಂತೀನಿ. ನಿಮ್ಮೂರಿಗೆ ಬರ್ತೀನಿ, ನಮ್ಮೂರಿಗೆ ಹೋಗಲ್ಲಣ್ಣ, ಟೆನ್ಷನ್, ನಿಮ್ಮೂರಿಗೆ ಬರ್ತೀನಿ ನಡೀರಿ ಅಂತೀನಿ. ಅವ್ರು ಬೆಳಿಗ್ಗೆ ಮಗನೇ ತೋರ್ಸಲ್ಲಮ್ಮ, ಹಂಗ ಹೇಳಿ ಹೋಗ್ಬಿಡ್ತಾರೆ. ನನ್ನ ಅಪ್ಪ ಅಂತೀನಿ ನೀನು. ಅಪ್ಪ ಅನ್ನೋದಕ್ಕೆ ಅದಕ್ಕೆ ಅರ್ಥನಿಲ್ಲ ಅದಕ್ಕೆ. ಏನ್ ಸರ್ ನೀವು ಕನ್ನಡಿಗರು ತಾನೆ? ಅಪ್ಪ ಅಂದ್ರೆ ಏನ್ ಗೊತ್ತು? ಈ ಕಡೆ ಬನ್ನಿ ಅಂಕಲ್. ಆ ಕಡೆ ಅಪ್ಪ ಅನ್ನೋದಕ್ಕೆ ಒಂದು ಮರ್ಯಾದೆ ಐತಿ. ನಾನೊಂದು 20-25 ಅಪ್ಪ ಅನ್ನೋದಕ್ಕೆ ಅದಕ್ಕೆ ಜಗಳ ಬಂದ್ಬಿಟ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅವ್ನು ಏನಂತ ಕರೆದ ನಿನಗೆ ಅರ್ಥ ಆಗೈತೆ, ನಿನಗೆ ನೀನ್ ಅರ್ಥದ ಮಾತಾಡ್ತಿದ್ದಿ ಅಂತಂದು. ಅಪ್ಪ ಅನ್ನೋದು ಅಷ್ಟೇ ತಪ್ಪಾಯ್ತು. ಏನ್ ಸರ್ ಅಂತ ಮಾತಾಡ್ಸ್ಬೇಕು ಅವ್ರಿಗೆ. ತಾಯಿ ತಂದಿ ತಕ್ಕಂತ ಮಾತದು. ಹುಟ್ಟಿಸಿ ಮನೆಗೆ ಬೆಳೆಸಿರ್ತಾರಲ್ಲಮ್ಮ, ಆ ಮಾತು ತಂದಿಗೆ ಮಾತಾಡ್ತಾರದ್ನ. ಏನಪ್ಪ ಅದು ಕೆಲವೊಂದು ನಾಲೆಜ್ ಜನ ಆತರ ಮಾತಾಡ್ತಾರೆ. ಸಾರ್ ಅಂದ್ರೆ ಏನ್ ಗೊತ್ತಾ, ಅದು ಹೊರಗಿನ ಸಂಬಂಧ. ಅಣ್ಣ ಅಂದ್ರೆ ಏನ್ ಗೊತ್ತಾ, ಅದು ಹತ್ರ ಸಂಬಂಧ. ಸರಿನಾ? ಚಿಕ್ಕಪ್ಪ ಅಂದ್ರೆ ಏನ್ ಗೊತ್ತಾ, ಅದು ಹತ್ರ ಸಂಬಂಧ. ಹೌದಿಲ್ಲ? ಅಣ್ಣ ಅಂದ್ರೆ ಹತ್ರ ಸಂಬಂಧ, ಮಾವ ಅಂದ್ರೆ ಹತ್ರ ಸಂಬಂಧ, ಸಾರ್ ಅಂದ್ರೆ ಅದು ಹೊರಗಿನ ಸಂಬಂಧ. ಗೊತ್ತಾಯ್ತಾ? ಅದು ಮನುಷ್ಯನಿಗೆ ಗೊತ್ತ. ಕೆಲವರು ಜನ ಅರ್ಥ ಮಾಡ್ಕೊಳ್ಳಲ್ಲ. ಸಾರ್ ಅಂದ್ಬಿಟ್ರೆ ಮುಕ್ಳಿ ಮ್ಯಾಲೆ ಹೋಗುತ್ತೆ, ಮುಕ್ಳಿಗೆ ಮ್ಯಾಕೊಳ್ಳೋದಲ್ಲ, ಅದು ದೂರ ಆಚೆ ಸಂಬಂಧ ತರ ಮಾತಾಡೋದು. ಸಾರ್ ಅಂದ್ರೆ ಆಚೆ ಸಂಬಂಧ. ಅಣ್ಣ ಅಕ್ಕ ತಂಗಿ ಅನ್ನೋದ್ರೆ ಅದು ಹತ್ರ ಸಂಬಂಧ. ಹೌದು, ಸಂಬಂಧಕ್ಕೆ ಬೆಲೆ ಇಲ್ಲ ಇವಾಗ. ಅದು ಸಾರ್ ಅಂದ್ಬಿಟ್ರೆ ಅವ್ರಿಗೇನು ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಅವ್ರ ಜನ ಅರ್ಥ ಮಾಡ್ಕೋಬೇಕು. ಅಮ್ಮ ತಂಗಿ ಅನ್ನೋದಕ್ಕೆ ಏನಂತ, ಅದು ಸಂಬಂಧಿಕ ಹತ್ರ ಸಂಬಂಧ ತರ ಮಾತಾಡ್ತಾರ. ಅದು 4 ವರ್ಷ 14 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ. ಬೋರ್ ಆಗಲ್ಲ ಅಣ್ಣ ನಿಮ್ಗೆ? ಕುಂತಲ್ಲೇ ಕುಂತು ಹೊಡೆದು ಇಷ್ಟ ಅಣ್ಣ ನಿಂಗೆ ಡ್ರೈವಿಂಗ್ ಮಾಡಕ್ಕೆ? ಡ್ರೈವಿಂಗ್ ಮಾಡಕ್ಕೆ ಇಷ್ಟ ಆಗ್ತೈತಿ? ನನಗಂತೂ ಈ ಜೀವನವೇ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಊರಿಗೆ ಹೋಗೋವರೆಗೂ ನಿದ್ದೆನೇ ಮಾಡಲ್ಲ? ಊರಿಗೆ ಹೋಗೋವರೆಗೂ ನಿದ್ದೆ ಮಾಡಲ್ಲ? ನೀವು ಒಬ್ಬರೇ ಡ್ರೈವ್ ಹಾಂ, ಅಂದರೆ ಇವಾಗ ನೀವು ಒಬ್ಬರೇ ಡ್ರೈವ್ ಮಾಡ್ತೀರಾ ಅಥವಾ ನೆಕ್ಸ್ಟ್ ಯಾರು ಚೇಂಜ್ ಆಗ್ತೀರಾ ಇಲ್ಲಿ? ಹಾಂ,
ಮುಂದೆ ಗಣಪತಿದೆಲ್ಲ ವಿಸರ್ಜನೆದ ರೆಡಿ ಮಾಡ್ಕೊಂಡು ಡಾನ್ಸ್ ಎಲ್ಲ ಹಾಕತ್ತಾರ ಇಲ್ಲಿ ಡಿ ಜೆ ಹಾಕೊಂಡು ಅಂಕಲ್ ಫುಲ್ ಜೋಶ್ ಒಳಗೆ ಎಲ್ಲ ವಿಸಿಲೆಲ್ಲ ಹಾಕಕತ್ತಾರ ಬಿಟ್ಟರೆ ಇವರೇ ಹೋಗಿ ಕೆಳಗೆ ಡಾನ್ಸ್ ಮಾಡ್ತಿರ್ತಿದ್ರು. ಅಲ್ಲಿ ಹೋಗಿ ಬಿಟ್ಬಿಡ್ಬೇಕಾಗಿತ್ತು ಅಂಕಲ್ ಒಂದು ಸ್ವಲ್ಪ ನಿಂದ್ರಿಸ್ತಾರೆ, ಹೋಗಿ ಡ್ಯಾನ್ಸ್ ಆಡಿ ಬಂದ್ಬಿಡಿ. ಬೆಂಗಳೂರು ದಾಟಕ್ಕಿನ್ನ ಎಷ್ಟೊತ್ತಾಗತ್ತನ? ಕಿಲೋಮೀಟರ್. 50 ಕಿಲೋಮೀಟ್ರ. ತುಮಕೂರು ಇಲ್ಲಿಂದ ಎಷ್ಟು ಅಪ್ಪಾಜಿ? 75 ಕಿಲೋಮೀಟರ್ ಇದೆ ತುಮಕೂರು. 25 ಕಿಲೋಮೀಟರ್. ಬೆಂಗಳೂರು ತಡೆಗೆ 9 ಗಂಟೆ ಹೋಗೋದು. ಊಟಕ್ಕೆಲ್ಲ ಹಾಕ್ತೀರಾ ಸರ್? ಎಸ್, ಊಟಕ್ಕೆಲ್ಲ ಹಾಕ್ತೀರಾ ಸರ್? ಸಿರಾ ಸರ್, ಸಿರಾ. ಹುನ್ರಿ ಸಿರಾ, ಅಲ್ರಿ ಸಿರಾ ರೀ, ಸಿರಾ ಬಿಡ್ರಿ. ಹುನ್ರಿ ಅಪ್ಪ, ಭಾಳ ಚಲೋ ಐತ್ರಿ. ಅವನು ಬಾರಿ ರೇಟ್ ಹೇಳ್ತಾನಪ್ಪ. ಏನ್ ಅವ್ರು ನಮ್ಮೂರ ತರ ಊಟ ಇಲ್ರಿ ಅಲ್ಲಿ. ಆ ಸಿರಾ ಉಪ್ಪಿಟ್ಟು ಕೊಡ್ತಾನ್ರಿ. ಅವ್ ಖಾರ ಇಲ್ರಿ, ಗಿರಮ್ ಇಲ್ರಿ. ಖಾರ ತಿನ್ಕೂಡ್ಲೆ ಬೆಳಿಗ್ಗೆ ಸಂಡಸಿಗೆ ಹೋಗ್ಬೇಕಾಕತ್ರಿ. ಸಂಡಸ್ ಹತ್ಬಿಡ್ತೀರಿ ಊಟ. ಈ ಬೆಂಗಳೂರು ಊಟ ಬರಬರಿ ಅಲ್ರಿ. ಅವ್ರು ಇಷ್ಟು ರೈಸಿಗೆ ಈ 200 ರೂಪಾಯಿ ಕೇಳ್ತಾನ್ರಿ. 200 ರೂಪಾಯಿ ನಾವ್ ಕುಡಿಯಕ್ ಹೋಗ್ಬೇಕು. 5 ರೂಪಾಯಿ ಕೊಟ್ರಿ ಬೇಜಾರಾಗಲ್ರಿ. ಕೊಡಕ್ರಿ ಬೇಜಾರಾಗಲ್ರಿ. ಪರವಾಗಿಲ್ಲೇನ್ರಿ? ಊಟಕ್ಕೆ ಬೇಜಾರಾಗತ್ರಿ. ಅಲ್ಲ ರೀ, ಇಲ್ಲಿ ಬೇಗೂರಲ್ಲಿ ಪರವಾಗಿಲ್ಲ ಏನ್ರಿ? ಬೇಗೂರಲ್ಲಿ ಇಲ್ರಿ, ಅಲ್ಲಿ ನಿಲ್ಸಲ್ರಿ ಬಾ. ಹೆಣ್ಮಗು ಅಂತಾರೆ ಕಡೆ 10 ರೂಪಾಯಿ ಬಂದ್ರಿ. 10 ರೂಪಾಯಿ ಬಂದು ಕಡೆ ಬೇಕಾದ್ರೆ ಬರ್ರಿ. 10 ರೂಪಾಯಿ ಬಂದು ಎಲ್ಲಿ ಕೊಡ್ತಿದ್ದಾರೆ ಇವ್ರು ಕೊಡೆ? ಏನ್ ಮಾಡ್ತದ ಹಂಗಿರ್ಬೇಕದ. ದೇಶದ ಕತೆ ಇಷ್ಟೇ ಕಣಮ್ಮೋ, ನೀನು ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಡಿಂಗ್ ಡಂಗ ಡಿಂಗ್ ಡಿಂಗ್ ಡಂಗ ಡಂಗ್ ಡಿಂಗ್. ಹೌದು ಹೌದು. ಇದೇನಲ್ಲ ನೈಟು ಪಾಪ ಅವ್ರಿಗೆ ಪಬ್ಲಿಕ್ ಟಿವಿ 9. ಅದೇ ನಿಧಾನಕ್ಕೆ ಮಾತಾಡೋ. ಹೌದು ಅದರಲ್ಲ ಬಹಳ ಭಗವಂತ ಚೆನ್ನಾಗಿರ್ತಿರಲ್ಲಪ್ಪ. ಅವನು ಯಾವ ಋಣ ಸಂಬಂಧ ಏನೋ ಗೊತ್ತಿಲ್ಲ ನಮಗೆ. ಬಂದು ಅವ್ರ ಹತ್ರ ಡ್ಯೂಟಿ ಮಾಡ್ತಾ ಇದೀವಿ. ಇವತ್ತಿನವರೆಗೆ ಆಗ್ಲಿ ಬಾರ್ಲಿ ಅಂತ ಕರೆದಿಲ್ಲ ಅವರು. ಅವ್ರು ಕೋರ್ಟಿಗೆ ಒಬ್ಬರು ನಮ್ಮ ಯಜಮಾನ್ ಅಂತ ಯಜಮಾನ್ ಹತ್ರ ಕೆಲಸ ಮಾಡಕ ನಮಗೆ ಪುಣ್ಯ, ನಾವು ಪುಣ್ಯ ಮಾಡಿದ್ರು ಅಂತ ಯಜಮಾನ್ರು. ಈಗ 20 ವರ್ಷ ಕೆಲಸ ಮಾಡ್ತಾ ಇದೀವಿ. ಅವ್ರ ಹತ್ರ ಇಲ್ಲೇ ಬಾರ್ಲಿ ಅಂತ ಕರೆದಿಲ್ಲ. ಸರಿನಾ? ಯಾರಿಗೆ ಡ್ರೈವರ್ಗೆ ಆಗಲಿ, ಕ್ಲೀನರ್ಗೆ ಆಗಲಿ, ಕೆಲಸ ಮಾಡಿ ಯಾರಿಗೆ ಆಗಲಿ ಅಂತ ದೇವರಾದ್ರು. ನಿಮ್ಮ ಯಜಮಾನ್ರ ಹೆಸರೇನ್ರಿ? ನಮ್ಮ ಯಜಮಾನ್ ಹೆಸರು ಮುನ್ರಾಜಪ್ಪ ಬರ್ತಪ್ಪ ಅಂತ. ದಯವಿಟ್ಟು ಹೇಳ್ತೀನಿ, ವಿಡಿಯೋದೊಳಗೆ ಕೈ ಮುಗಿದು ಹೇಳತ್ತೀನಿ, ಯಾರು ಡ್ರೈವರ ಕ್ಲೀನರ ಅಂತ ಕಿಶನ್ದ ರೆಸ್ಪೆಕ್ಟ್ ಕೊಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ. ರೆಸ್ಪೆಕ್ಟ್ ತೊಗೋಬೇಕು ಯಾವಾಗೂ. ಅದು ಎಲ್ಲರಿಗೂ ಹೇಳ್ಕೊಟ್ಟಿರ್ತಾರೆ. ಎಜುಕೇಟೆಡ್ಗೆ ಅಷ್ಟೇ ಗೊತ್ತಿರಂಗಿಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತೈತಿ. ಆದ್ರೆ ಏನು ಮಾಡೋದು, IT ಕಂಪ್ನಿದೊಳಗೆ ಅಷ್ಟೇ ಕೆಲಸ ಮಾಡ್ತೀನಿ, ನಾನು ಅಷ್ಟು ಪೇಮೆಂಟ್ ಐತಿ, ಇಷ್ಟು ಪೇಮೆಂಟ್ ಐತಿ, ಇಲ್ಲ ನಾನು ಕಂಪ್ನಿ ಒಳಗೆ ಹೋಗ್ತೀನಿ, ಬ್ಯಾಟ್ರಾಗ ಹೋಗ್ತೀನಿ ಅಂತೇಳಿ ಅವರ ದೊಡ್ಡ ಎಜುಕೇಟೆಡ್ ಇದ್ದವ್ರ ಜೊತೆ ಇಲ್ಲ ನೀನು ನಂಗೆ ಸರ್ ಮತ್ತು ಅಂತ ಹೇಳು, ಮೇಡಮ್ ಅಂತ ಅನ್ನೋದು ತಪ್ಪದು. ಒಂದು ರೆಸ್ಪೆಕ್ಟ್, ಚಿಕ್ಕಮ್ಮನಿಗೆ ಒಂದು ರೆಸ್ಪೆಕ್ಟ್. ಯಾವತ್ತು ಹೋಗಲೇ ಬಾರ್ಲಿ ಅಂದ್ರೆ ಅದು ರೆಸ್ಪೆಕ್ಟ್ ಇಲ್ಲ ಅಂತ ಅರ್ಥದ. ಯಾವಾಗ ಒಂದು ಮ್ಯಾನೇಜ್ ಇಟ್ಕೋಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗೆ ಮಾತಾಡಬಾರ್ದು ಅನ್ನೋದು. ನಮ್ಮನ್ನು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ನಮ್ಮನ್ನು ಸುರಕ್ಷಿತವಾಗಿ ಅವ್ರು ನಮ್ಗೆ ತಲುಪಿಸ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಹೆಂಗಿರ್ತೈತೆ ಅನ್ನೋದು ವಿಚಾರ ಮಾಡಿರಿ ಮೊದಲು. ಅವ್ರು ಕೇವಲ ನಾವು ಹೆಚ್ಚು ಅನ್ನೋ ಹಂಗೆ ಯಾರೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಪಾಪ ಅವ್ರು ಭಾಳ ನೊಂದ್ಕೊಂಡಿದ್ರೆ, ಇಲ್ಲ ನಂಗೆ ಅಪ್ಪಾಜಿ ಯಾಕಂತಿ, ಅಮ್ಮ ಯಾಕಂತಿ ಅಂತೇಳಿ ಅಂದಕ್ಕಾಗಿ ಅವರಿಗೆ ಭಾಳ ಬೇಜಾರು ಮಾಡಿ ಹೋಗಿದಾರಂಥ ಕಸ್ಟಮರ್ಸ್. ಆ ಥರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಅವರು ನಮ್ಮಂತೆ ಮನುಷ್ಯರಿದ್ದಾರೆ. ನಮ್ಗದನ್ನ ಅವ್ರದ್ದು ಒಂದು ಕೆಲಸ ಅದ. ಅವ್ರ ಕೆಲಸಕ್ಕೆ ಅವ್ರ ವ್ಯಕ್ತಿತ್ವಕ್ಕೆ ಯಾವಾಗೂ ಬೆಲೆ ಕೊಡಬೇಕು. ಅದು ನಾವು ಮನುಷ್ಯತ್ವ ಅನ್ನೋದು ಇದ್ದರೆ ಎಲ್ಲರೂ ಬೆಲೆ ಕೊಡಲೇಬೇಕು. ಎಲ್ರಿಗೂ ಅವ್ರು ಮಾಡೋ ಅವ್ರು ಹಾಕೊಳ್ಳೋ ಬಟ್ಟೆ ಮೇಲೆ, ಅವ್ರು ಮಾಡೋ ಕೆಲಸದ ಮೇಲೆ ಯಾವಾಗೂ ಒಬ್ಬರು ಮನುಷ್ಯನ ಕೇವಲವಾಗಿ ಯಾವತ್ತೂ ನೋಡಬಾರ್ದು.
ದಿಗನ ಕಂಟಿ ಕೂತನ ಹೊರಗೆ ಬಂದಿನಿ ಹೇಳಿದಂಗೆ ಅವರು ಕೇಳ್ತಾರ ಒಬ್ರು ಅಂಕಲ್ ನಿಮ್ದು ಯೂಟ್ಯೂಬ್ ಐತಿಲ್ರಿ ನೀವು ನೋಡಿನ್ರಿ ನಾನು ಅಂತೇಳಿ ಕೇಳೋಣ ನಂಗೆ ಫುಲ್ ಖುಷಿ ಅನ್ನಿಸ್ತಿ ಅಯ್ಯೋ ಇಷ್ಟು ಜಲ್ದಿನಪ್ಪ ಫೋನ್ ಹಚ್ಚಿ ಮಾತಾಡ್ಸತ್ತಿಲ್ಲ ಅಂತೇಳಿ ಆದರೂ ಲಗೇಜ್ ಜಾಸ್ತಿ ಇದಾವ. ಈಗ ನಮ್ಮ ಅತ್ತೆ ಕರ್ಕೊಂಡು ಹೋಗಕ್ ಬಂದ್ರು ಮನೆಗೆ ಬಂದೀವಿ ನೋಡಿ ಇವಾಗ ಜಸ್ಟ್.